ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾನು ಬೆಳಿಗ್ಗೆ ಮಸಾಲ ರವೆ ಇಡ್ಲಿ ಮಾಡಿದ್ದೇನಲ್ವ ತಿಂಡಿಗೆ, ಹಾಗೆ ಅದರ ಬ್ಲಾಗ್ ಏನಿದೆ ಅದನ್ನು ನಾನು ಹವ್ಯಕ ಭಾಷೆಯಲ್ಲಿ ಮಾತಾಡಬೇಕು ಅಂತ ಮಾಡಿದ್ದೇನೆ. ನಮ್ಮ ಭಾಷೆ ಹವ್ಯಕ ಭಾಷೆ, ಹಾಗಾಗಿ ನಮಗೆ ಅದರ ಬಗ್ಗೆ ತುಂಬಾ ಅಭಿಮಾನ, ಪ್ರೀತಿ, ಒಲವು ಇದ್ದೇ ಇರುತ್ತೆ. ಎಲ್ರಿಗೂ ಕೂಡ ಹಾಗೆ ಅಲ್ವಾ, ಅವರವರ ಭಾಷೆ ಮೇಲೆ ತುಂಬಾ ಅಭಿಮಾನ ಇರುತ್ತೆ. ಹಾಗೆ ಮನೆಯಲ್ಲಿ ಹೇಗೆ ಮಾತಾಡ್ತೇವೆ ಹಾಗೆ ನಾನು ಇವತ್ತು ಬ್ಲಾಗ್ ಮಾಡೋಣ ಅಂತಿದ್ದೇನೆ. ನಿಮಗೆಲ್ರಿಗೂ ಅದು ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೇನೆ. ಯಾಕಂದರೆ ನಮಗೂ ಕೂಡ ನಿಮ್ಮೆಲ್ಲರ ಮನೆ ಭಾಷೆ ಇಷ್ಟಪಡ್ತೇವಲ್ಲ, ನಮಗೂ ಕೂಡ ಇಷ್ಟ ಆಗುತ್ತಲ್ವ, ಹಾಗೆ ನಿಮಗೂ ಕೂಡ ಇಷ್ಟ ಆಗಬೇಕು. ಹಾಗೆ ಎಲ್ಲ ಒಂದೇ ಆಯಿತಾ, ಭಾಷೆ ಬೇರೆ ಬೇರೆ ಆದ್ರೇನು ಎಲ್ಲರೂ ಒಂದೇ, ದೇವರೊಬ್ಬನೇ ನಾಮ ಹಲವು ಆದಂಗೆ ಅಲ್ವಾ. ಭಾಷೆ ಬೇರೆ ಬೇರೆ ಇದ್ರೇನು, ವಿಷಯ ಒಂದೇ, ನಾವೆಲ್ಲ ಒಂದೇ ಅಲ್ವಾ. ಹಾಗೆ ಸೊ ನನ್ನ ಹವ್ಯಕ ಭಾಷೆಯಲ್ಲಿ ಕಂಟಿನ್ಯೂ ಆಗುತ್ತೆ ವ್ಲಾಗ್, ಓಕೆನಾ. ಹಾಯ್ ಹಲೋ, ಎಲ್ಲರೂ ಹೆಂಗಿದ್ದಿ? ನಾ ಆರಾಮಾಗಿದ್ದಿ, ನಿಂಗೂ ಆರಾಮಿದ್ರಿ ಹೇಳಿ ಅನ್ಕಂಡು ನಾನು ಅನ್ಕೋತಾ ಇದ್ದಿ. ಇವತ್ತು ನಾನು ಬೆಳಿಗ್ಗೆ ಮಸಾಲ ರವೆ ಇಡ್ಲಿ ಮಾಡಿದ್ದೆ. ಲಾಸ್ಟ್ ಟೈಮ್ ನಾ ತೋರಿಸಿದ್ದೆ ಆ ಬ್ಲಾಗನ್ನು, ಮಸಾಲ ರವೆ ಇಡ್ಲಿ ಹೆಂಗೆ ಮಾಡೋದು ಹೇಳಿ ತೋರಿಸಿದ್ದೆ. ಅದರ ಲಿಂಕನ್ನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹುಡುಗರೆ ಸಿಕ್ತು, ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತಿ. ಹಾಗಾಗಿ ಇವತ್ತು ಮಸಾಲ ರವೆ ಇಡ್ಲಿ ಮಾಡ್ತಾ, ಟೀ ಎಲ್ಲ ಮಾಡ್ತಾ, ಬೆಳಗಿನ ಒಂದು ತಿಂಡಿ ಮಾಡುವ ಏನು ಟೈಮ್ ಇತ್ತು ನೋಡಿ, ಅದನ್ನು ನಿಮಗೆ ಬ್ಲಾಗ್ ತೋರಿಸ್ತೀನಿ ನಾನು. ಹಾಗೆ ನಿಮಗೆಲ್ಲ ಇಷ್ಟ ಆಗೋ ಅಂದ್ಕೊಂಡು ಸೊ ನೋಡ್ಕೊಂಡು ಬನ್ನಿ. ಹಾಗೆ ನಾನು ಮಸಾಲ ರವೆ ಇಡ್ಲಿ ಮಾಡೋಣ ಹೇಳಿ ರೆಡಿ ಮಾಡ್ಕೊಂಡಿ, ಉಪ್ಪಿಟ್ಟಿಗೆಲ್ಲ ಹುರಿದಂಗೆ ಹುರ್ಕೊಂಬೋದು. ಹಿಂಗೆ ಅರಿಶಿನ ಎಲ್ಲ ಹಾಕಿ ಚಲೋ ಪರಿಮಳ ಬರೋವರೆಗೆ ಫ್ರೈ ಮಾಡ್ಕೊಳ್ಳೋ. ಒಂದು 5-6 ನಿಮಿಷ ಆಗ್ತು. ರಾಶಿ ಹೈ ಫ್ಲೇಮಲ್ಲಿ ಹುರ್ಕೊಂಬಲ್ಲಿ ಇಲ್ಲೇ. ಹಾಗೆ ಈ ಮಸಾಲ ರವೆ ಇಡ್ಲಿ ಮಾಡೋದು ಮೊದಲೊಂದು ಸಲ ತೋರಿಸಿದ್ದೆ ನಾನು. ಇದನ್ನು ಮಾಡ್ತಾ ಮಾಡ್ತಾ ನಿಗಳ ಜೊತೆಗೆ ಮಾತಾಡ್ತಿ. ಎಂತ ಇಲ್ಲ, ಒಗ್ಗರಣೆಗೆ ಉದ್ದಿನಬೇಳೆ, ಸಾಸಿವೆ ಕಾಳು, ಕಡಲೆಬೇಳೆ ಎಲ್ಲ ಹಾಕ್ಕೊಂಡು, ರವೆ ಎಲ್ಲ ಹಾಕ್ಕೊಂಡು ಹುರ್ಕೊಳ್ಳೋವು. ಕ್ಯಾರೆಟ್ ತುರಿದು ಹಾಕ್ಕೊಂಡ್ರು ಡಿಲೆ, ಅಥವಾ ಗೋಡಂಬಿ ದ್ರಾಕ್ಷಿ ಅಂತ ಬೇಕಾದ್ರೂ ಹಾಕ್ಕೊಂಡು ಹುರ್ಕೊಂಡ್ರೆ ಆಯ್ತು. ಆಮೇಲೆ ಈಗ ಇಡ್ಲಿ ಮಾಡೋದು ತೋರಿಸ್ತಿ. ಫಸ್ಟು ಇಲ್ಲಿ ಎಂತೆಂಥ ಎಲ್ಲ ಇಟ್ಕಂಡು ಅದನ್ನೆಲ್ಲ ಸ್ವಲ್ಪ ತೆಗೆದಿಟ್ಕೊಬಿಡ್ತಿ. ಹರಗಣ ಮಾಡ್ಕೊಂಡ್ರೆ ನನಗೆ ಆಗ್ತಾಯಿಲ್ಲ ಅಡುಗೆ ಮನೆಯಲ್ಲಿ. ಹಾಗೆ ಈಗ ಇಡ್ಲಿ ಮಾಡೋ ಏನು ಪ್ಲೇಟ್ ಇದ್ದಲ್ಲಿ ಅದನ್ನೆಲ್ಲ ಚಂದ ಮಾಡಿ ಒರೆಸ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಎಲ್ಲ ಹಾಕ್ಕೊಂಡು ಸವರ್ಕೊಳ್ಳೋವು. ಹಾಗೆ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೇನು. ಅಷ್ಟೊತ್ತಿಗೆ ರವೆ ಹುರ್ಕೊಬಿಡ್ತು ನೋಡಿ. ಅದು ಹುರಿತಾ ಸೈಡ್ ಬೈ ಸೈಡ್ ಇದೆಲ್ಲ ಕೆಲಸ ಮಾಡ್ಕೊಂಡ್ರೆ ನಮಗೂ ಸಸಾರ ಟೈಮ್ ಸೇವ್ ಆಗ್ತು. ಬಿಗಿನರ್ಸಿಗೆಲ್ಲ ಸ್ವಲ್ಪ ರೂಢಿ ಇಲ್ಲದವು ಕಷ್ಟ ಆಗ್ತು. ನಾವು ಯಾವಾಗೂ ಎಷ್ಟು ವರ್ಷದಿಂದ ಅಡುಗೆ ಮಾಡ್ಕೋತಿಪ್ಪದಕ್ಕೆ ನಮಗೆ ಒಂದು ಬೈ ಒಂದು ಪಟ ಅಡುಗೆ ಆಗ್ತು, ಕೆಲಸನೂ ಆಗೋಗ್ತು. ಅಭ್ಯಾಸ ಬೇಕಷ್ಟೇ. ನನ್ನ ಮಗಳಿಗೆಲ್ಲ ಅದನ್ನೇ ಹೇಳ್ತಾ ಇರ್ತೀವಿ. ಕೆಲಸ ಎಲ್ಲ ಕಲ್ತ್ಕೊಬಿಟ್ರೆ ಪಟ ಮಾಡ್ಕೊಂಡು ಹೋಗ್ಲಿಕ್ಕೂ ಹೆವಿ ಅನ್ನಿಸ್ತಿಲ್ಲ ಅವಾಗ ಹೇಳಿ. ಹಾಗೆ ಈ ನಲ್ಲಿ ಮರರಿ ಹಿಂಗೆ ಕಿತ್ತೋಗ್ತು. ಈ ಮಖಕ್ಕೆ ಸಿಡಿದೋಗ್ತು ನೀರೆಲ್ಲವ ರಗಳೆ. ಹಾಗೆ ಹಾಕಿಟ್ಟು ಅದನ್ನು, ಅದು ಪ್ಯೂರಿಫೈಯರ್ ಹೇಳೋ ಹಾಕಿಡ್ತೀವಲ್ಲಿ, ಹಾಗೆ ನೀರು ಹಾರ್ತಿಲ್ಲ ಇರ ಪಕ್ಕ ಹೇಳಿ. ಹಾಗೆ ಚಲೋ ಆಗ್ತದೆ ಇಟ್ಟರೆ. ಹಾಗೆ ಎಲ್ಲ ಹುರಿದಾತು. ಈಗ ಆಫ್ ಮಾಡಾತು ಅವನೀಗ. ಈಗ ಇಡ್ಲಿ ತಟ್ಟೆಗೆಲ್ಲ ಎಣ್ಣೆ ಹಾಕಿ ರೆಡಿ ಮಾಡೋ ಈಗ 1 by 1. ಅದಕ್ಕೂ ಮುಂಚೆ ಎಂತ ಮಾಡೋಗುತ್ತಿದೆ, ಚಹಾ ಮಾಡ್ತಾಯಿದ್ದಿ. ಚಹಾ ಬೇರೆ ಮಾಡ್ಕೊತಾ ಇದ್ದಿ. ಫಸ್ಟು ಚಹಾ ಕುಡ್ಕೊಳ್ಳವಲ್ಲಿ ಎನರ್ಜಿ ಬೇಕು ಅಂದರೆ ಚಹಾ ಕುಡ್ಕೊಳ್ಳವು. ಹಾಗಾಗಿ ಬೆಳಗ್ಗೆ ಎದ್ಕೊಳ್ಳೆ ಒಂದು ಚಹಾ ಒಂದಿದ್ದಲ್ಲಿ ಎಲ್ಲರಿಗೂ ಚಹಾ ಕುಡ್ಕೊಂಬ ಪದ್ಧತಿ ಇಟ್ಕೊಬಿಟ್ರೆ ಭಾರಿ ಕಷ್ಟ. ಚಹಾ ಚೊಲೋ ಎಲ್ಲ ಇರ್ತಾ, ಆದರೂ ಮಾಡಿಟ್ಕೊಂಬೋದು. ಹಾಗೆ ಕ್ಲೀನ್ ಒಂದು ಮಾಡ್ಕೊಬಿಡವು. ಹಳೆ ಜನ್ಮದ ನಂಟು ಎಂದು ಹಳೆ ಜನ್ಮದಲ್ಲಿ ಟೇಬಲ್ ಸಾಫ್ ಮಾಡಲಿ ಹೇಳ್ತಿದ್ವಲ್ಲ, ಹಂಗೆ ಕ್ಯಾಂಟೀನಲ್ಲಿ ಇದ್ದಿದ್ದು ಹೇಳಿ ಕಾಣ್ತೇನೆ ಒಮ್ಮೊಮ್ಮೆ. ಪಟಕ್ಕನೆ ಟೇಬಲ್ ಸಾಫ್ ಮಾಡಿಬಿಡ್ತೀಯನು. ಕೆಲಸ ಮಾಡ್ತಾ ಅಡುಗೆ ಕಟ್ಟೆ ಕ್ಲೀನ್ ಮಾಡ್ಕತ್ತೆ ಮಾಡೋದು. ನಮಗೂ ಮನ್ಸಿಗೆ ರಗಲಿರ್ತಿಲ್ಲ ಹೇಳಿ ಅಷ್ಟೇ. ಇಲ್ಲದ್ರೆ ಹರಗಣ ಹರಡ್ಕೊಂಡು ರಗಳೆ ಮಾಡ್ಕೈತೆ ಅಂತಕ್ಕೆ ಮಾಡೋ ಹುಳಿ. ಹಾಗೆ ಈಗ ಮೊಸರೆಲ್ಲ ತೆಗೆದಿಟ್ಕಂಜಿ, ಅದೇ ಅಳತೆ ಎಲ್ಲ ಮಾಡ್ಕೊಂಬ್ಲೆ ಒಂದು ಬೋಗಣಿ ಎಲ್ಲ ತೆಗೆದಿಟ್ಕಂಜಿ. ಹಾಗೆ ಚಹಾ ಒಂದು ಮಾಡ್ಕೊಂಡು ಅರ್ಶ್ಕೊಂಡು ಕುಡ್ಕೊಂಡು ಎನರ್ಜಿ ತಗೊಂಡು ನೆಕ್ಸ್ಟು ರವೆ ಇಡ್ಲಿ ಮಾಡೋ ಹೋಳಿ ಮಾಡಿದ್ಯಾನು. ನಿಮ್ಮಲ್ಲೆಲ್ಲ ನಿಂಗಕ್ಕೂ ಹಿಂಗೆ ರೂಢಿ ಇದ್ದ ಮಾರೇರೆ ಚಹಾ ಕುಡಿಯೋ ರೂಢಿ ಚಲೋದೆಲ್ಲ ಹೇಳ್ತಾ.
ಯಮನಲ್ಲಿ ಎಂತ ಗೊತ್ತಿದ್ದ, ನೆಲ ಇದ್ದಲ್ಲಿ ಅದು ರಾಶಿ ಡಾರ್ಕ್ ಕಲರ್ ಟೈಲ್ಸ್ ಹಾಕಿದೆ ಮಾರ್ರೆ. ಬೇಡ ಅಂದರೂ ಕೇಳಿದ್ರಿಲ್ಲ ಇವರು. ಅದೆಂತ ಹೋಗ್ತು ಅಂದರೆ ಚೇಳು ಗೀಳು ಎಲ್ಲ ಬತ್ತು ಮನೆ ಒಳಗೆ. ಒಂದೊಂದು ಸಲ ಹಾವಿನ ಮರಿನೂ ಬತ್ತು. ಈ ಗದ್ದೆ ಜಾಗ ಆಗಿತ್ತು ಮೊದಲೆಲ್ಲವ, ಹಂಗಾಗಿ ರಾಶಿ ರಗಳೆ ನಂಗಕ್ಕೆ. ಅದು ಆ ಕಲರ್ ಟೈಲ್ಸ್ ಮೇಲೆ ಹರಿದಾಡೋದು ಗೊತ್ತಾಗ್ತಿಲ್ಲ. ಎಂತಾರು ಮಿಟ್ಟುದ್ರೆ ಹಾವೇ ಮಿಟ್ಬಿಟ್ನ ಅಥವಾ ಚೀಳೆ ಮಿಟ್ಬಿಟ್ನ ಕಾಣ್ತು. ಈ ಟೈಲ್ಸ್ ಎಲ್ಲ ಹಿಂಗೆ ನೋಡೋಕ್ಕಾರ ಭಾರಿ ಅಡುಗೆ ಮನೆ ಮಸ್ತ್ ಕಾಣ್ತು. ಆದರೆ ಸುಮಾರು ಪ್ರಾಬ್ಲಮ್ ಇದ್ದು ಮನೆಯಲ್ಲೆಲ್ಲ. ಅದು ಇನ್ನೊಂದು ದಿವಸ ತೋರಿಸ್ತೀಯಾನು. ಆದರೂ ಒಂದು ಇಪ್ಪಲ್ಲೊಂದು ಸೂರಿದ್ದು ಹೇಳಿ ಸಮಾಧಾನ ಪಟ್ಕೊಂಡಿರೋ ಹೋಳಿ ಎನ್ನ ಪಾಲಿಸಿ ಯಾವಾಗುವ. ಯಾಕಂದರೆ ಈ ಹಳೆಯ ಮನೆ 30-35 ವರ್ಷದ್ದು ಟಾರ್ಸಿ ಮನೆ ಅಂದ್ಕೊಳ್ಳಿ, ಅದರದ್ದೇ ಆದ ಇದಿರ್ತು ನೋಡಿ, ಹಾಳಾಗ್ತಾ ಹೋಗ್ಬೋದು. ಮೂಲೆ ಮಟ್ಟೆ ಎಲ್ಲ ಟೈಲ್ಸ್ ಎಲ್ಲ ಒಡೆದೋಗ್ಬೋದು. ಅಲ್ಲಿಂದ ಎಂತ ಬೇಕಾದ್ರೂ ಬತ್ತು. ಹಾಗೆಲ್ಲ ಪ್ರಾಬ್ಲಮ್ ಇತ್ತು ಲೈಫಲ್ಲಿ. ಹಂಗೆ ಈಗ ಚಹಾ ಅಂತೂ ರೆಡಿ ಆಜು ನೋಡಿ. ಬಿಸಿ ಬಿಸಿ ಚಹಾ ಕುಡಿಯೋದ ನಿಗಳ ಜೊತೆ ಮಾತಾಡ್ತಾ. ಅದಷ್ಟೊತ್ತಿಗೆ ತಣ್ಣಗಾಗ್ತು. ಚಹಾ ಕುಡಿದ್ರಿದ್ದು ನೋಡಿ ಮೈಂಡ್ ಬ್ಲೋಯಿಂಗ್. ಹೆಂಗೆ ಖುಷಿ ಆಗ್ತು, ಫ್ರೆಶ್ ಆಗ್ತದ. ಇನ್ನು ಮನೆ ಸುದ್ದಿ ಬಪ್ಪನ ಎದುರಿ ಕಂಡಿದ್ದೆಲ್ಲ ಸತ್ಯ ಅಲ್ಲ ಹೇಳಂಗೆ. ನಮ್ಮ ಮನೆ ಪರಿಸ್ಥಿತಿ ಏನಿರ್ತು ನಮಗೆ ಗೊತ್ತಿರ್ತು. ಎಲ್ಲ ಹೇಳಲಾಗ್ತಿಲ್ಲ, ತೋರಿಸಲಾಗ್ತಿಲ್ಲ ಅಲ್ದಾ. ಅದೆಲ್ಲ ಸತ್ಯ ಇರ್ತಿಲ್ಲ. ಈ ಅಡುಗೆ ಮನೆ ಇದೆಲ್ಲ ಹೆಣ್ಮಗಳು ಸಣ್ಣ ಪ್ರಕಾರ ಟೈಲ್ಸ್ ಎಲ್ಲ ಹಾಕ್ಸಿದ್ದ. ಇಲ್ಲೋದ್ರೆ ಇನ್ನೂ ಭಾರಿ ಕತೆ ಇತ್ತು ನಂಗಕ್ಕೆ. ಹಾಗಾಗೆಲ್ಲ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊತಿರೋ 2, 3, 4 ಹೇಳಿ ಪ್ರಾಬ್ಲಮ್ಸಿಂದ ಒಂದು ಸರಣಿನೇ ಇರ್ತು. ಲೈಫೇ ಅಡ್ಜಸ್ಟ್ಮೆಂಟ್ ಅಲ್ದ. ಹೆಂಗೆ ಲೈಫ್ ಬತ್ತು ಅದಂಗೆ ನಾವು ಮಾಡ್ಕೊಂಡು ಹೋಗವು. ಇಲ್ಲೋದ್ರೆ ತಲೆ ಬಿಸಿಯಾಗಿ ಹೋಗ್ತು ರಾಶಿ. ಹೇಳ್ತಾ ಕುತ್ಕೊಂಬಲ್ಲ ಆಗ್ತಿಲ್ಲ. ನಾವು ಚಲೋ ಇದ್ದದ್ದನ್ನೇ ತೋರಿಸವು ಹೇಳಿ ನನಗೆ ವೀಡಿಯೋದಲ್ಲೆಲ್ಲವ. ಈಗಂತೂ ಮಸಾಲ ರವೆ ಹುರಿದಿದ್ದೇನಿದ್ದು ಅದೆಲ್ಲ ತಣ್ಣಗಾತು. ತಣ್ಣದಾದ್ಮೇಲೆ ನಾವು ಸೇರಿಸ್ಕೊಳ್ಳವು ಮೊಸರಿಗೆ. ಇಲ್ಲೋದ್ರೆ ಅದು ಚಲೋ ಆಗ್ತಿಲ್ಲ ಇಡ್ಲಿ. ಹಾಗಾಗಿ 1 ಕಪ್ಪು ಹುರ್ಕೊಂಡಿದ್ದು ಮಸಾಲೆ ರವೆಗೆ 1.5 ಕಪ್ ಮೊಸರು ಹಾಕೋವತ್ತ. ಅದು ಎಷ್ಟು ಕಪ್ ಹಾಕ್ತಿ ಅಷ್ಟರ ಮೇಲೆ 1.5 ಕಪ್ಪು. ಹಾಗೆ 1ಕ್ಕೆ 1.5 ಮೊಸರು ಅಳತೆದು. ಅವಾಗ ಕರೆಕ್ಟಾಗಿ ಚಲೋವಾಗಿ ಬೆನ್ಕತ್ತು. ಹಾಗೆ ನಾನು ಮಿಕ್ಸ್ ಮಾಡ್ತಾಯಿದ್ದೆ. ಅದು ನೆನ್ಪಿಟ್ಕೊಳ್ಳಿ, ಬಿಸಿ ಬಿಸಿ ರವೆಗೆ ಹಾಕಿದ್ರೆ ಚಲೋ ಆಗ್ತಿಲ್ಲ. ಸ್ವಲ್ಪ ತಣ್ಣದ ಮೇಲೆ ಸ್ವಲ್ಪ ಉಪ್ಪು ಎಷ್ಟು ರುಚಿಗೆ ಬೇಕೋ ಅಷ್ಟು ಬೆರೆಸ್ಕೊಳ್ಳವು. ಹುರಿಯೋಕ್ಕಾರು ಒಂಚೂರು ಬೇಕಾದ್ರೆ ಹಾಕ್ಕೊಳ್ಳಿ, ಆಮೇಲೆ ಬೇಕಾದ್ರೆ ಹಾಕ್ಕೊಳ್ಳಿ ಅಂದಾಜಾಗ್ತಲ್ಲಿ. ಹಾಗೆ ಹುರಿಯೋಕ್ಕಾರು ಹಾಕ್ತವ್ರು, ಆಮೇಲೆ ಹಾಕ್ಕೊಂಡು ಮಿಕ್ಸ್ ಮಾಡವು. ಆಮೇಲೆ ಒಂದು 10 ನಿಮಿಷ ಬಿಟ್ಟು ಬಿಡವತ್ತ. ಚಲೋ ಮಿಕ್ಸ್ ಆದಮೇಲೆ ಒಂದು 10 ನಿಮಿಷ ಹಂಗೆ ಬಿಟ್ಟಿಟ್ಬಿಡವು. ಅದು ಎಲ್ಲ ರವೆ ಎಲ್ಲ ಹೀರ್ಕೊಳ್ಳವು ಚಲೋ ಮಾಡಿ. ಈಗ ರವೆ ಎಲ್ಲ ಹೀರ್ಕೊಂಡು ಗಿಡಕ್ಕೆ ಸ್ವಲ್ಪ ದಪ್ಪ ಗೊತ್ತು ಮಾರೇರೆ. ಅದು ಮೊಸರೆಲ್ಲ ಹೀರ್ಕೊಂಡು ದಪ್ಪಾಗಿ ಹೋಗ್ತಲ್ಲಿ ಎಷ್ಟಂದ್ರು ನೆನ್ಕೊಳ್ಳಿ. ಹಾಗಾಗಿ ಸ್ವಲ್ಪ ನೀರು ಬೆರೆಸ್ಬಿಡೋಣ. ಅಲ್ಲೊಂದು ನಲ್ಲಿ ಹಾಗೆ ಪಾತ್ರೆ ಕಾಣ್ತಲ್ಲಿ, ಅದು ಆ್ಯಕ್ಚುಲಿ ಅನ್ನ ಮಾಡೋ ಪಾತ್ರೆ ಆಯ್ತಾ. ಅದನ್ನು ನೀರಿಗೆ ಬಳಸ್ಕೊತಾ ಇದ್ದೆ. ಇನ್ನೊಂದು ಸಣ್ಣ ಅನ್ನ ಮಾಡೋ ಪಾತ್ರೆ ಇದ್ದು, ಅದಕ್ಕಾಗಿ ಇದಕ್ಕೆ ನೀರು ಕಾಯಿಸಿ ಇದರಲ್ಲಿ ಇಟ್ಬಿಡೋದು. ಬೇಕಾದಾಗ ನಲ್ಲಿ ತಿರ್ಸಿ ನೀರು ಇಟ್ಕೊಂಡು ಕುಡಿದ್ಬಿಟ್ರೆ ಆತೋಳಿ. ಹಾಗೆ ಆ ನೀರೇ ಕುಡಿಯೋ ನೀರೇ ಚಲೋ ನೀರೇ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೆ. ಸ್ವಲ್ಪ ಬೇಕಿಂಗ್ ಸೋಡಾನು ಹಾಕ್ಬಿಡವು. ಒಂದು ಚಮಚ ಅಲ್ಲ ಬೇಡ, 1/4 ಚಮಚ ಹಾಕ್ಬಿಡವು. ಲಾಸ್ಟ್ ಟೈಮ್ ತೋರಿಸಿದ್ದೆ ನಾನು ಮಾಡೋಕ್ಕಾರೆ. ಹಾಗೆ ಹಾಕಿ ಚಲೋ ಮಾಡಿ ಮಿಕ್ಸ್ ಮಾಡಿ ಕೂಡಲೇ ಬೇಕಿಂಗ್ ಸೋಡಾ ಬೆರೆಸಿ ಕೂಡಲೇ ಮಿಕ್ಸ್ ಮಾಡಿಕೊಡ್ಲೇ ಇಡ್ಲಿ ಹೊಯ್ದುಬಿಡವು. ರಾಶಿ ಹೊತ್ತು ಬಿಡಲಿಲ್ಲ ಮಾತ್ರ. ಅದು ಮಾತ್ರ ನೆನ್ಪಿಟ್ಕೊಳ್ಳವು. ಮೊದಲು ನೆನೆಸಲಿಟ್ಟಾಗೆಲ್ಲ ಬೇಕಿಂಗ್ ಸೋಡಾ ಬೆರೆಸಿ ಇಡಡಿ. ಯಾವಾಗ ನಿಂಗೆ ಇಡ್ಲಿ ಹೋಯ್ತಿ ನೋಡಿ ಆವಾಗ ಬೆರೆಸಿ ಮಿಕ್ಸ್ ಮಾಡಿ ಚೆಂದ ಮಾಡಿ ಇಡ್ಲಿ ಪಾತ್ರೆಗೆಲ್ಲ ಎಣ್ಣೆ ಹಚ್ಚಿ, ಅಂದರೆ ತಳ ಬಿಟ್ಕತ್ತು ಚಲೋ ಮಾಡಿ ಬೆಂದಮೇಲೆ, ಇಲ್ಲ ಅಂಟಿಗೆ ಬಿಡ್ತದೆ. ಹಾಗಾಗಿ ಎಣ್ಣೆ ಹಚ್ಚಿ ಅದನ್ನೆಲ್ಲ ಹಾಕಿ ಇಡ್ಲಿ ಬೇಯಿಸಲಿಟ್ಟು ಒಂದು 20-25 ನಿಮಿಷ ಬೇಯಿಸಿಟ್ಬಿಟ್ರೆ ಆಯ್ತು. ಈಗ ನಾನು ಬೇರೆ ಎಲ್ಲ ಕೆಲ್ಸಕ್ಕೆ ಹೋಗ್ಲಕ್ಕು ಎದುರಿಗೆ ಗಿಡಕ್ಕೆಲ್ಲ ನೀರು ಹಾಕೋದಿದ್ದು. ಹಾಗೆಲ್ಲ ಅದೆಲ್ಲ ಮುಗಿಸಿಗೆ ಬರೋತಕ್ಕ ಒಂದು 15 ನಿಮಿಷ ಆಗ್ತು. ಅಷ್ಟೆಲ್ಲ ಆಗತಕ್ಕ ಇಲ್ಲೆಲ್ಲ ಇಡ್ಲಿ ಮಸ್ತ್ ಮಾಡಿ ಬೆನ್ಕತ್ತು. ಬೇಕಿಂಗ್ ಸೋಡಾ ಇಟ್ಟು ಫ್ರಿಜ್ಜಲ್ಲಿ ಹಾಗೆಯ ಅಡುಗೆ ಕಟ್ಟೆ ಮತ್ತು ಕ್ಲೀನ್ ಮಾಡ್ತಾಯಿದ್ದಿ. ಹೇಳಿದ್ನಿಲ್ಲ ಹಳೆ ಜನದಲ್ಲೆಲ್ಲ ಕ್ಯಾಂಟೀನಲ್ಲಿ ಇದ್ದಿದ್ದನಕ್ಕೂ ನೋಡಿ ಅದೊಂಥರ ಅಭ್ಯಾಸ ಆಗೋದು. ಅದು ಕ್ಲೀನ್ ಮಾಡಿ ಹಿಡ್ದೋದ್ರೆ ಆಮೇಲೆ ಇರುವೆನೂ ಜಾಸ್ತಿ ಬತ್ತೋತಾ. ಸ್ವಲ್ಪ ಎಂತಾರು ಬಿದ್ದಿದ್ದು 10 ನಿಮಿಷಕ್ಕೆ ಇರುವೆ ಬಂದು ಕೂತ್ಕತ್ತ. ಹಾಗಾಗಿ ಅದು ಕ್ಲೀನ್ ಮಾಡ್ತಾ ಇದ್ದು ಬಿಟ್ರೆ ನೋಡಿ ರಗಳಿಲ್ಲೇ. ನಾನು ಆ ಬದಿಗೆ ಹೋದರೆ ಈ ಬದಿಗೆ ಇರುವೆ ಕಾಟಿರ್ತಿಲ್ಲ. ಬಂದ್ಕೊಳ್ಳೆ ಇರುವೆ ಕ್ಲೀನ್ ಮಾಡೋದೊಂದು ಲಕ್ಷ್ಮಣ ರೇಖೆ ಬರೆಯೋ ರಗಳೆ ಬೇಡ ಹಳಿ. ಹೆಂಗೆ ಹೊಂಟಿ ನಾನು ಆಯ್ತು. ಈಗೆಲ್ಲ ಕೆಲಸ ಮಾಡಿಕ್ಕೆ ಬಂದು ಇರುವೆ ಅಂತೂ ಬಂಜಿಲ್ಲೇ ನೀಟಾಗಿರ್ತು. ಬೇರೆ ಕೆಲಸ ಇಲ್ಲೇ. ಈಗ ಇಡ್ಲಿ ಬೆನ್ಕಂಜು 25 ನಿಮಿಷ ಇಟ್ಟಿದ್ದಿದ್ದು ಚಲೋ ಬೆನ್ಕಂಜು ಎಲ್ಲ ತೆಗೆದಿಟ್ಟು ಒಂದು ಇಡ್ಲಿ ಮಾತ್ರ ಕಮ್ಮಿ ಆಯ್ತು. ಇರಲಿ ಬಾಕಿಯೆಲ್ಲ ಇಡ್ಲಿ ಇದ್ದಲ್ಲಿ ಸಾಕಾಗ್ತು. ಹಾಗಾಗಿ ನೋಡಿ ಹಿಂಗೆ ಚೆಂದ ಮಾಡಿಟ್ಟಿದ್ದೀರ. ಇದು ಸ್ವಲ್ಪ ಹೊತ್ತು ತಣಿಯಲ್ಲಿ ಬಿಟ್ಬಿಟ್ರೆ ಮಸ್ತ್ ಮಾಡಿ ತೆಗಿಲಕ್ಕು. ಈಗ ತೆಗೆದು ಪ್ಲೇಟಿಗೆ ಹಾಕ್ಕೊಂಡು ಚಲೋ ಮಾಡಿ ಬೆಲ್ಲ ತುಪ್ಪ ಚಟ್ನಿ ಎಂಥವ್ರು ಇದ್ದರೆ ಚಟ್ನಿ ಪುಡಿ ಎಲ್ಲ ಇದ್ದರೆ ಹಾಕ್ಕೊಂಡು ತಿಂದ್ಬಿಡ್ಲಕ್ಕು. ನೋಡಿ ತೋರಿಸ್ತಿ ಎಷ್ಟು ಮಸ್ತ್ ಆಗ್ತದ ಇಡ್ಲಿ. ನಿಂಗಕ್ಕೆ ಬೇಕಾ ತಗೊಳ್ಳಿ, ಬೇಕಾದರೆ ಫೋನಲ್ಲೆಯ
ಸಿಕ್ಕರೆ ನೋಡಿ ಟೆಕ್ಸ್ಚರ್ ಎಷ್ಟು ಚಲೋ ಬಂಜು ಹತ್ರಿಂದ ತೋರಿಸ್ತಾ ಇದ್ದಿ ಅದ ಮಸ್ತಾಗ್ತು. ಈ ಗೋಡಂಬಿ ದ್ರಾಕ್ಷಿ ಕ್ಯಾರೆಟು ಪೀರೆಟು ಎಲ್ಲ ತುರಿದು ಹಾಕ್ಕೊಂಡ್ರೆ ನೀವು ಎಂತ ಬೇಕೋ ಅಂಥದ್ದು ಆ್ಯಡ್ ಮಾಡ್ಲಕ್ಕು ಆವಾಗೆಲ್ಲ ಮಸ್ತಾಗ್ತು. ಆದರೆ ಸಿಂಪಲ್ಲಾಗಂದರೆ ಹಿಂಗೆ ಮಾಡವು ಒಗ್ಗರಣೆಲ್ಲ ಹಾಕ್ಕೊಂಡು ಗೋಡಂಬಿ ದ್ರಾಕ್ಷಿ ಎಲ್ಲ ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಎಂತ ಇದ್ರೂ ಹಾಕ್ಯಲೆ ಚಲೋ ಆಗ್ತದೆ. ಮಸ್ತ್ ಮಸ್ತ್ ಆ್ಯಡ್ ಮಾಡ್ಕೊತೋದ್ರೆ ಮಸ್ತ್ ಇನ್ನೂ ಚಲೋ ಆಗ್ತು. ನಾನು ಸಿಂಪಲ್ಲಾಗಿ ಮಾಡಿದ್ದೆ. ಬೇಸಿಕ್ ಹೆಂಗೆ ಮಾಡೋಳು ತೋರಿಸ್ರೆ ನಿಂಗೆ ಆ್ಯಡ್ ಮಾಡ್ಕೊಳ್ಳಕ್ಕಲ್ಲಿ ಕೊನೆಗೆ ಹಾಗೆ ನೋಡಿ ಟೆಕ್ಸ್ಚರ್ ಎಷ್ಟು ಚಲೋ ಬಂದದ. ಹಾಗೆ ಸ್ವಲ್ಪ ಮುರಿದು ತೋರಿಸ್ಬಿಡ್ತೀನಿ ನೋಡಿ ಒಳಗೆಲ್ಲ ಎಷ್ಟು ಚಲೋ ಬೆಂದ್ಕಂಜದ ಕೇಕ್ ನನಗೆ ಕಾಣ್ತದ ಚಲೋ ಆಜದ. ನಾನು ಈಗ ಸ್ವಲ್ಪ ತಿಂದೆ ನೋಡ್ಬಿಡ್ತಿ ಅಕ್ಕ ಹೆಂಗಾಜು ಹೇಳಾರ ನೋಡೋಣ. ಹಾಂ ಗುಳಂ ಸ್ವಾಹ ಎಂಥ ಮಸ್ತ ಜುಗುತ್ತಿದ ಸೂಪರಾಗಿ ಜುಗುತ್ತಿದ ಕೇಕ್ ನನಗೆ ಆಗ್ತು ಮಾರ್ರೆ ಮಸ್ತಾಗ್ತು. ಇಷ್ಟ ಆಗಿಕ್ಕು ಅಂತ ಅನ್ಕಂಜಿ ಮತ್ತು ಮಸಾಲ ರವೆ ಇಡ್ಲಿ ಮಾಡೋದು ಎಷ್ಟು ಈಸಿ ಹೇಳಿ ಗೊತ್ತಾಗ್ತದ. ಹಾಗೆ ನಿಂಗನು ಮನೆಯಲ್ಲೇ ಮಾಡ್ಕೊಂಡು ಆರಾಮಾಗಿ ತಿನ್ಲಕ್ಕು. ಎಂತಕ್ಕಂದ್ರೆ ಈಗಿನ ಜನಕ್ಕೆಲ್ಲ ಈಗಿನ ಮಕ್ಕಳಿಗೆಲ್ಲ ಹೋಟೆಲಿಗೆ ಹೋಗ್ಕೊಂಡು ತಿಂಬೋದು ಎಲ್ಲ ಭಾರಿ ಇಷ್ಟ ಆಗ್ತು. ಹಾಗಾಗಿ ಇಂಥದ್ದೆಲ್ಲ ಮನೆಯಲ್ಲೇ ಮಾಡಿಕೊಟ್ರೆ ಪದೇ ಹೋಟ್ಲಿಗೆ ಹೋಗ್ಕೊಂಡು ತಿಂಬೋದಾರು ತಪ್ಪು ಅಲ್ಲ. ಹಾಗಾಗಿ ನಿಂಗೆಲ್ಲ ಇಂಥದ್ದೆಲ್ಲ ಮಾಡಿ ಮನೆಯಲ್ಲಿ ಮತ್ತು ನಾನು ಬೇರೆ ಸುಮಾರೆಲ್ಲ ಹೋಟೆಲ್ ಥರ ರೆಸಿಪಿ ಎಲ್ಲ ಮಾಡಿ ಹಾಕಿದ್ದೆ ವಿಡಿಯೋ ಇದ್ದು ಅಲ್ಲಿ ಒಂದ್ಸಲ ಏನು ಚಾನಲ್ ವಿಸಿಟ್ ಮಾಡಿ ಎಲ್ಲರೂ. ಹಾಗಾಗಿ ಅಲ್ಲೆಂತೆಲ್ಲ ಇದ್ದು ನೋಡ್ಕೊಂಡು ಮಾಡ್ಕೊಳ್ಳಿ ತಿನ್ನಿ ಮಸ್ತಾಗಿ ಕುತ್ಕೊಂಡು. ಹೋಟೆಲಿಗೆ ಅಂತ ಪದೇ ಹೋಗು ಮನೆಯಲ್ಲೇ ಆರಾಮಾಗಿ ಮಾಡ್ಕೊಂಡು ತಿನ್ಲಕ್ಕಂದ. ಹಾಗಾಗಿ ಮತ್ತು ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಕೊಡವು ನಿಮ್ಮದಿ ಕೂಸು ನಿಂಗೆ ಸಪೋರ್ಟ್ ಮಾಡವು ರಾಶಿಯ. ನೆಕ್ಸ್ಟ್ ಇನ್ನೊಂದು ಸಲ ಮತ್ತೆ ಸಿಗ್ತಿ ಅಲ್ಲಿ ತನಕ ಟಾಟಾ ಬೈ ಟೇಕ್ ಕೇರ್.